Hey guys, welcome back to my channel Spurti Vlogs. So guys, ಇವತ್ತು ನಾನು ಲೇಟ್ ಈವ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ and I hope you all will like this vlog and ನಿಮಗೆ ಈ ವ್ಲಾಗ್ ಇಷ್ಟ ಆದ್ರೆ make sure you like, share, comment and subscribe to my channel. So without any further delay, let's get started. ಮನೇಲಿ ಹೆಂಗು ನಾನು ಫ್ರೀ ಆಗಿದ್ದೆ ಅಂತ ಅಂದ್ಬಿಟ್ಟು ಬೆಡ್ ನೆಲ್ಲ ವ್ಯಾಕ್ಯೂಮ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಿರೋದು Agero ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ವಿತ್ UV. ಈ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತಿದ್ದೀನಿ. ಎಷ್ಟು ಕಾಂಪ್ಯಾಕ್ಟ್ ಆಗಿ ಚೆನ್ನಾಗಿದೆ, ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ದೊಡ್ಡ ದೊಡ್ಡ ವ್ಯಾಕ್ಯೂಮ್ ಕ್ಲೀನರಲ್ಲೆಲ್ಲ ಬೆಡ್ನ ಆಮೇಲೆ ಮ್ಯಾಟ್ರಸಸ್ನೆಲ್ಲ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಒಂದು ಕಾಂಪ್ಯಾಕ್ಟ್ ಆಗಿರೋ ಮಷೀನ ಯೂಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗಿ ಕೂಡ ಇರುತ್ತೆ. ಸೊ ಇದರಲ್ಲಿ ಪ್ಲಗ್ ಕೊಟ್ಟಿರ್ತಾರೆ. ಸೊ ಅದನ್ನು ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ಆನ್ ದ ಹ್ಯಾಂಡಲ್ ಯು ಕ್ಯಾನ್ ಸಿ ಆಫ್ ಆ್ಯಂಡ್ ಆನ್ ಸ್ವಿಚ್. ಸೊ ಅದನ್ನು ಪ್ರೆಸ್ ಮಾಡಿಬಿಟ್ಟು ಸ್ಲೋ ಆಗಿ ನಾವು ಬೆಡ್ ವ್ಯಾಕ್ಯೂಮ್ ಮಾಡ್ಬೋದು. ಸೊ ನಿಮಗೇನಾದರೂ ಜಾಸ್ತಿ ಡರ್ಟ್ ಇದೆ ಮತ್ತು ಬೇಗ ಕ್ಲೀನ್ ಆಗಬೇಕು ಅಂತಂದರೆ ಅಲ್ಲಿ ಇನ್ನೊಂದು ಬಟನ್ ಕೂಡ ಇರುತ್ತೆ, ಹ್ಯಾಂಡ್ ವೇವ್ ಬಟನ್ ಥರ. ಸೊ ಅದನ್ನು ಆನ್ ಮಾಡಿ ಕ್ಲೀನ್ ಮಾಡಿದ್ರೆ ಅದು ವೈಬ್ರೇಷನ್ ಸ್ವಿಚ್ ಅಂತ ಕೂಡ ಕರೀತಾರೆ. ತುಂಬ ಬೇಗ ಡಸ್ಟ್ನೆಲ್ಲ ಕಲೆಕ್ಟ್ ಮಾಡುತ್ತೆ. ಯಾರಿಗೆಲ್ಲ ಅಲರ್ಜಿ, ಡಸ್ಟ್ ಅಲರ್ಜಿಯಿಂದೆಲ್ಲ ಸಫರ್ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಈ ಪ್ರಾಡಕ್ಟ್ ತುಂಬ ಯೂಸ್ಫುಲ್. ಸೊ ನನಗೂ ಕೂಡ ಡಸ್ಟ್ ಅಲರ್ಜಿ ಇದೆ. ನಾನು ಆಲ್ಟರ್ನೇಟಿವ್ ಡೇಸ್ ಚೇಂಜ್ ಮಾಡ್ತಿರ್ತೀನಿ ಬೆಡ್ಶೀಟ್ನ. ಎಷ್ಟೇ ಚೇಂಜ್ ಮಾಡಿದ್ರೂ ಡಸ್ಟ್ ಇರುತ್ತಲ್ವ, ಸೊ ಅದನ್ನು ಹೋಗ್ಲಾಡ್ಸೋದು ತುಂಬ ಕಷ್ಟ. ಬೆಡ್ ಅಂತಾನೆ ಅಲ್ಲ, ಈ ಥರ ಸೋಫಾಸ್ ಆ್ಯಂಡ್ ತಿಕ್ಗೆ ಹಾಕಿರ್ತಾರಲ್ಲ ಫ್ಲೋರ್ಗೆಲ್ಲ ಕಾರ್ಪೆಟ್, ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು. ಯು ಕ್ಯಾನ್ ಸಿ ಡಸ್ಟ್ ಎಷ್ಟು ಚೆನ್ನಾಗಿ ಕಲೆಕ್ಟ್ ಆಗಿದೆ ಅಂತ. ಈ ಹ್ಯಾಂಡಲ್ ಮೇಲೆ ಡಸ್ಟ್ ಕಪ್ ರಿಲೀಸ್ ಬಟನ್ ಕೂಡ ಇರುತ್ತೆ. ಅದನ್ನು ರಿಲೀಸ್ ಮಾಡಿದ ತಕ್ಷಣ ಈ ಥರ ನಾವು ಡಸ್ಟ್ ಕಪ್ನ ತೆಗೆದ್ಬಿಟ್ಟು ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ವ, ಸೊ ಅದನ್ನು ಆಚೆ ಕಡೆ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ನಮ್ಗೆ ಯಾರಿಗೂ ಐಡಿಯಾನೇ ಇರಲ್ಲ ಇಷ್ಟೊಂದು ಡಸ್ಟ್ ಇರುತ್ತಾ ನಮ್ಮ ಬೆಡ್ ಮ್ಯಾಟ್ರೆಸ್ ಮೇಲೆ, ಸೋಫಾ ಮೇಲೆ, ಕಾರ್ಪೆಟ್ ಮೇಲೆ ಅಂತ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಡುತ್ತೆ ಇದು. ಯು ಕ್ಯಾನ್ ಸಿ ಇಷ್ಟೊಂದು ಡಸ್ಟ್ ಇದೆ ಅಂತ ನೋಡೋಕ್ಕೆಲ್ಲಾನು ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಿತ್ತು. ಬಟ್ ಯಾ, ದಿಸ್ ಇಸ್ ಒನ್ ಆಫ್ ದ ಎಫೆಕ್ಟಿವ್ ಪ್ರಾಡಕ್ಟ್. ನಿಮ್ಮ ಡೈಲಿ ಲೈಫ್ ಸ್ಟೈಲ್, ನಮ್ಮ ಡೈಲಿ ರೊಟೀನಲ್ಲಿ ಈ ಒಂದು ಪ್ರಾಡಕ್ಟ್ನ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಬಂದ್ಬಿಟ್ಟು ಎಪಾ ಫಿಲ್ಟರ್ ಅಂತ. ಯೂಶ್ವಲಿ ಬೇರೆ ಟ್ರೆಡಿಷನಲ್ ವ್ಯಾಕ್ಯೂಮ್ ಕ್ಲೀನರ್ಸಲ್ಲಿ ಡಸ್ಟ್ ಕಲೆಕ್ಟ್ ಮಾಡಿದ್ಮೇಲೆ ತುಂಬ ಜಾಸ್ತಿ ಎನ್ವೈರ್ಮೆಂಟಲಲ್ಲಿ ರಿಲೀಸ್ ಆಗುತ್ತೆ. ಬಟ್ ಈ ಎಪಾ ಫಿಲ್ಟರ್ ಇರೋದ್ರಿಂದ ಇದರಲ್ಲಿ ಮಿನಿಮಲ್ ಡಸ್ಟ್ ಮಾತ್ರ ರಿಲೀಸ್ ಆಗೋದು. ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ UV ಲ್ಯಾಂಪ್ ಕೂಡ ಬರುತ್ತೆ, ವಿಚ್ ಕಿಲ್ಸ್ 99.9% ಆಫ್ ಬ್ಯಾಕ್ಟೀರಿಯಾ, removes bacteria from your mattresses and eliminate mites from your house. and ಇಲ್ಲಿ 3 wheels ಕೊಟ್ಟಿರ್ತಾರೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಮ್ಯಾಟ್ರಸಸ್ ಎಲ್ಲ ನೀವು ಕ್ಲೀನ್ ಮಾಡುವಾಗ. and ಈ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಈ ತರ UV ಲೈಟ್ ಕೂಡ ಕೊಟ್ಟಿರ್ತಾರೆ. ಈ ಲೈಟ್ ನೀವು ಬೆಡ್ ಎಲ್ಲ ಕ್ಲೀನ್ ಮಾಡುವಾಗ ತುಂಬಾ ಹೆಲ್ಪ್ಫುಲ್ ಅಂಡ್ ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಎಷ್ಟಾಗಿ ಬೈ ಮಾಡಬೇಕಂದ್ರೆ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ದ ಲಿಂಕ್ and it is also available on Amazon, so check it. ಸೊ ಗೈಸ್, ಇವತ್ತು ನಮ್ಮ ಮಮ್ಮಿ ರಿಪೋರ್ಟ್ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ನಾವು ಶೀಸ್ ಆಲ್ ರೈಟ್, ಬಟ್ ಇನ್ನು ಬಾಡಿ ಪೇನ್ಸ್ ಮತ್ತು ಬೇರೆ ಎಲ್ಲ ಪೇನ್ಸ್ ಇದೆ. ಸೊ ಅಲ್ಲಿ ಇನ್ನೊಂದು ಪೇನ್ ಕಾಯ್ತಾ ಇದೆ, ಬಟ್ ಅಲ್ಲಿ ಇನ್ನೂ ಒಂದು ದೊಡ್ಡ ಪೇನ್ ಕಾಯ್ತಾ ಇದೆ. ಬನ್ನಿ ನೋಡಿ ಗೈಸ್, 99 ಪ್ರಾಬ್ಲಮ್ಸ್ ಇದ್ರೆ ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಮಾಡೋದು ಅದು ನಿಮ್ಮ ಗಂಡ. ಹೋಗು ಮಮ್ಮಿ, ಹೋಗು, ಹುಷಾರಾಗಿ ಹೋಗು. ಹಲ್ಲೆ ಗಂಟೆ ಬಿಡ್ಬೇಕಾ ಏನೋ? ಇವ್ರಿನ್ನ ಬಿಟ್ಟಿಲ್ಲ, ನಡಿ ಹೋಗ್ಲಿ. ಆಯ್ತು, ಹೋಗುವಂತೆ. ಸೊ ಗೈಸ್, ಮಮ್ಮಿ ಡ್ಯಾಡಿ ಇಬ್ರು ಕೂಡ ಚೆಕಪ್ಗಂತ ಒಳಗಡೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟೊತ್ತಿಗೆ ನಾವು ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಹಿಯರ್ ಇಸ್ ದಿಸ್ ಗಾಯ್, ಹಿಯರ್ ಇಸ್ ಶಿ, ಹಿಯರ್ ಆಮ್ ಐ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇದು ಟ್ಯಾಬ್. ಸೊ ನಮ್ಮ ಕಾರಲ್ಲಿ ಏನಿದೆ ಅಂತ ನಾನು ತೋರಿಸೇ ಇಲ್ಲ ನಿಮ್ಮೆಲ್ಲರಿಗೂ. ಶಿಕಾ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಹಿಂಗೆ ಇರಬೇಕು, ಆಫ್ ಮಾಡ್ಬಿಟ್ಟು ಮಾಡೋಕ್ಕೆ. ಸೊ ಇದ್ರಲ್ಲಿ ಟ್ಯಾಬ್ ಇದೆ ಈ ಥರ. ಆ್ಯಂಡ್ ನಿಮ್ಮ ಫೋನ್ ಏನಾದರೂ ಚಾರ್ಜ್ಗೆ ಹಾಕ್ಬೇಕಂದ್ರೆ ಇಲ್ಲಿಟ್ರೆ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಏನೇನು ತೋರ್ಸು, ಇನ್ನು ಏನಾಯ್ತಂತ. ಓ, ಕನೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಒಳಗಡೆ ಸಾಕೆಟ್ ಏನೋ ಕೊಟ್ಟಿದ್ದಾರೆ. ಇನ್ನು ಏನೇನೋ ಇದೆ. ಬೇಕಂದ್ರೆ ಹೇಳಿ ಆಯ್ತಾ, ಒಂದಿನ ಮಾಡ್ತೀನಿ. ಇದು ಬೆನ್ಸ್ ಏನು ಸಿಕ್ಕಾಯ್ತು, ಬೆನ್ಸ್ ಜಿಎಲ್ಎಸ್ ಅಷ್ಟೇನಾ? ಮೆರ್ಸಿಡಿ ಬೆನ್ಸ್, ಮೆರ್ಸಿಡೀಸ್ ಕಾರ್ ಜಿಎಲ್ಎಸ್, ಮೆರ್ಸಿಡಿ ಬೆನ್ಸ್ ಜಿಎಲ್ಎಸ್ 400 450. ಅದೇನಂತನೂ ಗೊತ್ತಿಲ್ಲ ಗೈಸ್, ನಮಗೆ ಗೊತ್ತಿಲ್ಲ ನಾವು ಇಂಥ ಇಂಟೆಲಿಜೆಂಟ್ ಪೀಪಲ್ ಅಂತ. ಬಟ್ ಮರ್ಸಿಡೀಸ್ ಬೆನ್ಸ್ ಅಂತ ಆಯ್ತು ಸುಮ್ಮನೆ. ಬಟ್ ಮರ್ಸಿಡಿ ಬೆನ್ಸ್, ಬಟ್ ಮರ್ಸಿಡಿ
ಸಿರಿ ಬೆನ್ಸ್ GLS ಅಂತ ಮಾತ್ರ ಗೊತ್ತಿರೋದು. ಸೊ ಇವಾಗ ಡಿನ್ನರ್ಗೆ ಏನಕ್ಕೆ ಹೋಗ್ತಿರೋದು ಅಂತಂದರೆ ನಮ್ಮ ಆಪೋಸಿಟ್ ಹೌಸ್ ರೋಶ್ನಿ ಆಂಟಿ ಮನೆಯಲ್ಲಿ ಬೇರೆಯವರಿದ್ರು. ರೋಶ್ನಿ ಆಂಟಿ ಅವ್ರ ಮನೇಲಿ ಬೇರೆಯವರಿದ್ರು. ಅಯ್ಯೋ ಹಂಗಲ್ಲ. ಸೊ ರೋಶ್ನಿ ಆಂಟಿ ಅವ್ರ ಮನೆ ಲೈಕ್ ರೋಶ್ನಿ ಆಂಟಿ ಗೊತ್ತಲ್ವಾ ನಿಮಗೆ, ಲೈಕ್ ಫುಲ್ OG ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಿರುತ್ತೆ. ಸೊ ಅವ್ರು ಬಂದ್ಬಿಟ್ಟು ನಮ್ಮ ನೇಬರ್. ಸೊ ಅವರು ವರ್ಕ್ ಪರ್ಪಸ್ಗಾಗಿ ಗುಜರಾತ್ಗೆ ಹೋಗಿದ್ರು. ಸೊ ಇಟ್ಸ್ ಆಲ್ಮೋಸ್ಟ್ ಬೀನ್ ಲೈಕ್ ಅವ್ರು ಮಾರ್ಚಲ್ಲಲ್ವೇನೋ ಹೋಗಿದ್ದು. ಮಾರ್ಚ್ ನನ್ನ ಬರ್ಡೇ ಮುಗಿಸ್ಕೊಂಡು ಹೋಗಿದ್ದು. ಸೊ ಮಾರ್ಚ್ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಜಸ್ಟ್ 5 months ಆಗಿದೆ. ಅವ್ರಿಗೆ ಇರೋಕ್ಕಾಗಲ್ಲ ಮತ್ತು ತುಂಬ ಕಷ್ಟ ಆಗ್ತಿದೆ ಅಂತ ತಿರ್ಗಾ ವಾಪಸ್ ಬರ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಏನೇ ಆಗಲಿ ಲೈಕ್ ಒಂದು ಖುಷಿ ಆಗಲಿ ಒಂದು ದುಃಖ ಆಗಲಿ ಆ ಆಂಟಿ ಜೊತೆ ತುಂಬ ಶೇರ್ ಮಾಡ್ಕೊತಿದ್ವಿ. ಆ ಆಂಟಿ ನಮ್ಮ ಮನೆಗೆ ಬರ್ತಿದ್ರು ಹೋಗ್ತಿದ್ರು. ಆ್ಯಂಡ್ ಆ ಮನೇಲಿ ಇನ್ನೂವರೆಗೂ ನಾವು 5 yearsಯಿಂದ ಇದ್ದೀವಿ ನಮ್ಮ ಮನೇಲಿ. ಬಟ್ ಆ ಮನೇಲಿ ಲೈಕ್ ನೇಬರ್ ಆಗಿ ಬೇರೆ ಎಷ್ಟೊಂದು ಜನ ಬಂದು ಹೋಗ್ತಿದ್ರು. ಬಟ್ ನಮ್ಗೆ ಅವ್ರು ಯಾರೂ ಇಷ್ಟ ಆಗ್ತಿರ್ಲಿಲ್ಲ. ರೋಶ್ನಿ ಆಂಟಿನೇ ನಂಗೆ ತುಂಬ ಇಷ್ಟ ಆಗಿದ್ರು. ಆ್ಯಂಡ್ ಪಾಪು ಸೋನುಗೂ ಕೂಡ ಅಷ್ಟೇ. ಸಾನ್ವಿ ವಾಂಚಿ ಅವರೆಲ್ಲ ತುಂಬ ಫೇವ್ರೇಟ್. ಸೊ ಅದಕ್ಕೆ ಅವ್ರು ತಿರ್ಗಾ ಬರ್ತಿರೋದು ನಮ್ಗೆಲ್ಲರಿಗೂ ಖುಷಿ. ಸೊ ಈ 5 months ಏನಾದ್ರು ನಮ್ಮ ಡ್ಯಾಡಿ ಜಿಮ್ ಇದಲ್ಲ, ಸೊ ಅಲ್ಲಿ ಟ್ರೈನರ್ ಆ್ಯಂಡ್ ನಮ್ಮ ಡ್ಯಾಡಿ ಜಿಮ್ ಪಾರ್ಟ್ನರ್ಸ್ ಅವರು ಕೂಡ. ಸೊ ಅವ್ರು ಬಂದ್ಬಿಟ್ಟು ಆ ಮನೇಲಿ ರೆಂಟ್ಗಂತ ಇದ್ರು. ಸೊ ಅದಕ್ಕೆ ಇವಾಗ ಅವರು ಹೋಗ್ತಿದ್ದಾರೆ. ಸೊ ಅದಕ್ಕೆ ದೇವೆ ಲೈಕ್ ಓಕೆ ವಿಲ್ ಗೋ ಫಾರ್ ಡಿನ್ನರ್ ಅಂತ ಅಂದ್ಬಿಟ್ಟು ಇವಾಗ ಹಾಗೆ ಡಿಸೈಡ್ ಮಾಡಿ ಬಂದಿದ್ದು. ಸೊ ನಮ್ಮ ನೇಬರ್ ಜೊತೆಗೆ ನಾವು ಇವಾಗ ಡಿನ್ನರ್ಗೆ ಹೋಗ್ತಿರೋದು. ಇಷ್ಟೆಲ್ಲ ದೊಡ್ಡ ಸ್ಟೋರಿ ಹೇಳಬೇಕಾಯ್ತು ಅದಕ್ಕೋಸ್ಕರ. ಆ್ಯಂಡ್ ರೋಶ್ನಿ ಆಂಟಿ ಬರ್ತಿದ್ದಾರೆ ಅಂತ ಫುಲ್ ಖುಷಿ. ಆ್ಯಂಡ್ ಇವ್ರು ಹೋಗ್ತಿದ್ದಾರೆ ಅಂತ ಒಂದು ಸ್ವಲ್ಪ ಬೇಜಾರು ಕೂಡ ಇದೆ. ಬಿಕಾಸ್ ಪವನ್ ಅಂಕಲ್ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ. ದಟ್ಟು ಮಟನ್ ಬಿರಿಯಾನಿ, ಮೋಮೋಸ್ ಐಶಿಕಾಗಿಷ್ಟ, ಮಟನ್ ಬಿರಿಯಾನಿ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಏನು ಸೈಲೆಂಟ್ ಆಗಿದೆಯಾ? ಆ್ಯಂಡ್ ಇವತ್ತು 6th August. ಸೊ ಇನ್ನೊಂದು ದಿನ ಇದೆ ಅಷ್ಟೇ ನಮ್ಮ ಪಾಪುದ ಬರ್ಡೇ. 2 days. ಲಾಸ್ಟ್ ಇಯರ್ ಎಷ್ಟು ಜೋರಾಗಿ ಮಾಡಿದ್ರಲ್ಲ, ಜೋರಾಗಿ ಕರ್ಕೊಂಡೋಗಿ ಫುಲ್ಲು ಸುತ್ತಾಡಿಸಿ ಎಲ್ಲ ತಗೊಂಬಂದು ಎಲ್ಲ ಮಾಡಿದ್ದೀವಿ ಚೆನ್ನಾಗಿ. ಏನು ಮಾಡೋದು ಬೇಡ. ಸರಿ ಆಯ್ತು, ಏನ್ ಮಾಡ್ಬೇಕು ಹೇಳು. ಸರಿ ಹೇಳ್ಬಿಡ. ಏನ್ ಮಾಡ್ಬೇಕು ನಿಂಗೆ? ಯಾವ ಕಲರ್ ಸೂಟ್ ಬೇಕು ಎಲ್ಲ ಹೇಳು. ಅವನಿಗೆ ಲಾಸ್ಟ್ ಇಯರ್ ಅವನೇ ಹೇಳಿದ್ದು ನಂಗೆ ಪಿಂಕ್ ಕಲರ್ ಸೂಟ್ ಬೇಕಂತ, ಅದಕ್ಕೆ ಕೊಡ್ಸಿದ್ದು. ಇವಾಗ ಈ ಇಯರ್ ಬಂದ್ಬಿಟ್ಟವನೆ ಅವ್ರು ನನಗೆ ಗರ್ಲ್ ಡ್ರೆಸ್ ಕೊಡ್ಸ್ತಾರೆ, ಅದು ನಂಗೆ ಬೇಡ ಅಂತ. ಸೊ ಯಾ ಆ್ಯಂಡ್ ಸೋನು ಎಲ್ಲಿ ಅಂತ ಕೇಳ್ತಿದ್ರೆ ಅವ್ನು ಹಿಂದೆ ಇರೋದು, ಹಿಂದೆ ಮಲ್ಕೊಂಡಿದ್ದಾನೆ ಗೈಸ್. ಅವನು ಆಲ್ರೆಡಿ 9 ಆಯ್ತಾ? 9 ಆಯ್ತು. ಆಲ್ಮೋಸ್ಟ್ 1 hour ಕಾಯ್ತಾ ಇದ್ವಿ. ನಮ್ಮ ಮಮ್ಮಿ ಚೆಕಪ್ಗಂತ ಹೋಗಿದ್ದಾರೆ. 1 hour ಏನಲ್ಲ, ಒಂದು 30 to 45 minutes ಏನೋ ಆಗಿದೆ. ಸೊ ವಿ ಆರ್ ಜಸ್ಟ್ ವೆಯ್ಟಿಂಗ್. ಸಾಂಗ್ಸ್ ಅದು ಇದು ಎಲ್ಲ ಕೇಳಿಸ್ಕೊಂಡು ಇವಾಗ ಬ್ಲಾಗ್ ಮಾಡ್ತಿದೆ ಅಂತ ಎಲ್ಲ ಮ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ದಟ್ ಈಸ್ ಇಟ್. ಆ್ಯಂಡ್ ಗೈಸ್ ನಾವು ಶ್ರಾವಣ ಮಾಡ್ತೀವಿ. ಎವ್ರಿ ಇಯರ್ ನಾವು ಶ್ರಾವಣ ಮಾಡ್ತೀವಿ. ನೀವು ಕೂಡ ಅಷ್ಟೇ ಒಂದು 3 ವರ್ಷದಿಂದ ನೋಡ್ಕೊಂಬರ್ತಾ ಇದ್ದೀರಾ. ನಾವು ಶ್ರಾವಣ ಮಾಡ್ತಿದ್ದು ನಾವು ಶ್ರಾವಣ ಮಾಡ್ತಿರೋದು. ಸೊ 3 ವಾರ ಅಷ್ಟೇ ನಾವು ಮಾಡೋದು. 3 ವಾರ ಮಾಡಿ ಲಾಸ್ಟ್ ವಾರ ಏನಿರುತ್ತೆ ಲಾಸ್ಟ್ ವೀಕ್ ಸ್ಯಾಟರ್ಡೆ ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಹಿಂಗ್ ಇರಿಟೇಟ್ ಮಾಡೋದು. ಈ 3 weeks ಮಾಡ್ತೀವಿ ನಾವು ಶ್ರಾವಣ. ಸೊ ಅದ್ರಲ್ಲಿ ಲಾಸ್ಟ್ ವೀಕ್ ಸ್ಯಾಟರ್ಡೆ ಹೋಗ್ಬಿಟ್ಟು ಚಿಕ್ಕ ತಿರುಪತಿ ನಮ್ಮ ಮನೆ ದೇವರು. ಸೊ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಎಡೆ ಎಲ್ಲ ಇಟ್ಬಿಟ್ಟು ದೇವ್ರ ಮನೇಲಿ ತೀರ್ಥ ಎಲ್ಲ ಮನೆಯೆಲ್ಲ ಚಿಮ್ಮಿಸ್ಬಿಟ್ರೆ ನೆಕ್ಸ್ಟ್ ಡೇಯಿಂದ ನಾನ್ ವೆಜ್ ತಿನ್ನೋದು. ದೇರ್ ಇಸ್ ಲಾಂಗ್ ವೇ ಟು ಗೋ. 3 weeks ಅಂದ್ರೆ ಏನು ಸುಮ್ಮನೆನಾ? ದಿನ ತಿನ್ನೋರ್ಗೆ 3 ವಾರ ತಿನ್ನೋದು ತುಂಬಾ ಕಷ್ಟ. ಮಂಡೇ ಸ್ಯಾಟರ್ಡೇ ಕಷ್ಟ ಆಯ್ತು. ಇವಾಗ 3 weeks ಇರೋದು ಹೆಂಗೆ? ಅದರಲ್ಲೂ ಇವತ್ತು ನಮ್ಮ ಕಾಲೇಜಲ್ಲಿ ಹೈದ್ರಾಬಾದಿ ಕ್ವಿಸಿನ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ನೀವು ನೋಡಿರ್ತೀರ. ದಟ್ಸ್ ವೈ. ಆ್ಯಂಡ್ ಇವಾಗ ಹೋಗ್ತಿರೋದು ಕೂಡ ವೆಜ್ ಡಿನ್ನರ್ಗೆ. ಐ ವಾಸ್ ಲೈಕ್ ಇಲ್ಲ ಬೇಡ ಅಂತ. ಆಮೇಲೆ ವೆಜ್ಜಲ್ಲಿ ಏನೇನೋ 1000 ಇರುತ್ತೆ, ನಡೀರಿ ತಿನ್ನೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಮೈ ಮಾಮ್ ಆ್ಯಂಡ್ ಡ್ಯಾಡ್. ಏನು ತಿಂತೆ ಇವತ್ತು? ಪನ್ನೀರು ರೋಟಿ ಅಷ್ಟೇ ಅಂತ ತಿನ್ನೋದು. ಸೊ ಇವನ್ ಐ ಆಮ್ ಥಿಂಕಿಂಗ್ ಟು ಈಟ್ ಸಮಥಿಂಗ್ ಡೆಲಿಷಿಯಸ್. ಸೊ ಅದಾದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನಾವು ಬಂದ್ಬಿಟ್ಟು ಸ್ಯಾಫ್ರಾನ್ ರೆಸ್ಟೋರೆಂಟ್ಗೆ. ಇದು ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ಆ್ಯಂಡ್ ತುಂಬ ಒಳ್ಳೆ ವೆಜ್ ಫುಡ್ ಸಿಗುತ್ತೆ ಅಂತ ಇಲ್ಲಿ ಬಂದಿರೋದು. ಸೊ ವೆಜಿಟೇರಿಯನ್ಗೆ ತುಂಬ ರುಚಿಯಾಗಿ ಚೆನ್ನಾಗಿ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಬರ್ಬೋದು. ಬಿಕಾಸ್ ಇಟ್ ಈಸ್ ರಿಯಲಿ ಟೇಸ್ಟಿ ಆ್ಯಂಡ್ ನೈಸ್. ಸೊ ನಮ್ಮ ಮಮ್ಮಿ ಡ್ಯಾಡಿ ಇದು ರಿಜಿಸ್ಟ್ರೇಷನ್ ಏನೋ ಮಾಡ್ಸೋಕ್ಕೆ ಹೋಗಿದ್ದಾಗ ಆವಾಗ ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿದಂತೆ ನಮ್ಮ ಮಮ್ಮಿಗೆ ಫುಲ್ ಇಷ್ಟ ಆಗಿತ್ತು. ಸೊ ತುಂಬ ದಿನದಿಂದ ಹೇಳ್ತಾಯಿದ್ರು ಇಲ್ಲಿ ಹೋಗೋಣ ಅಂತ. ನಾನು ವೆಜ್ಜಿಗೆಲ್ಲ ಯಾರು ಹೋಗ್ತಾರೆ ಬೇಡ ಅಂತ ಹೋಗೇ ಇರಲಿಲ್ಲ. ಬಟ್ ಇವತ್ತು ವೆಜಿಟೇರಿಯನ್
ವೆಜಿಟೇರಿಯನ್ ಫುಡ್ನೇ ತಿನ್ನಬೇಕಾಗಿರೋದ್ರಿಂದ ಸರಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಫುಡ್ ಆಪ್ಷನ್ಸ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಎಸ್ಪೆಷಲಿ ಕ್ರಿಸ್ಪಿ ಕಾರ್ನ್ ಸಖತ್ ಟೇಸ್ಟಿಯಾಗಿ ಚೆನ್ನಾಗಿತ್ತು. 2 ಟೈಮ್ ಆರ್ಡರ್ ಮಾಡಿದೆ ನಾನು, ಅಷ್ಟೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಎಲ್ಲೋದ್ರೂ ಅದು ನಮ್ಮ ರೆಗ್ಯುಲರ್ ಆರ್ಡರ್, ಬಿಕಾಸ್ ಅದೊಂದು ಚೂರು ಪೆಪ್ಪರ್ ಚಿಕನ್ ಥರ ಇರುತ್ತೆ, ದಟ್ಸ್ ವೈ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಇನ್ನೂ ಸಾಕಷ್ಟು ಥಿಂಗ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ. ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಚಿಟ್ಚಾಟ್ ಅದು ಇದು ಮಾಡ್ತಾ ಇರ್ತೀವಲ್ಲ, ಅವಾಗ ಮರ್ತೋಗ್ಬಿಡ್ತೀವಿ, ಅದಕ್ಕೋಸ್ಕರ. ಆ್ಯಂಡ್ ಇಂಡಿಯನ್ ಬ್ರೆಡ್ಸ್, ಅದಾದಮೇಲೆ ಮಿಕ್ಸ್ ವೆಜಿಟೇಬಲ್ ಕೊಲ್ಹಾಪುರಿ ಆರ್ ಸಮಥಿಂಗ್ ಆ ಥರದ್ದೇನೋ ಒಂದು ಗ್ರೇವಿ ತೊಗೊಂಡಿದ್ವಿ. ಎಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ಅದರಲ್ಲಿ ಯೂಸ್ ಮಾಡಿರೋ ವೆಜಿಟೇಬಲ್ಸ್ ಬ್ರಾಕೊಲಿ, ಆಮೇಲೆ ಗೋಬಿ, ಕಾಲಿಫ್ಲವರ್ ಅಂತಾರಲ್ವ ಅದು, ಆ್ಯಂಡ್ ಅದ್ರ ಜೊತೆಗೆ ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್ ಎಲ್ಲದನ್ನು ಹಾಕಿ ಸಖತ್ ಟೇಸ್ಟಿಯಾಗಿತ್ತು. ನನಗೆ ಈ ಥರ ಫಿಲ್ಡ್ ವೆಜಿಟೇಬಲ್ಸ್ ಕರಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲ ಥರ ವೆಜಿಟೇಬಲ್ಸ್ ತಿಂತೀನಿ, ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತೆಲ್ಲ ನಂದೇನೂ ಇಲ್ಲ, ಎಲ್ಲದನ್ನು ಟೇಸ್ಟ್ ಆದರೂ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಓಕೆ ಒಂಚೂರು ಟೇಸ್ಟ್ ಮಾಡಿಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಇಂಡಿಯನ್ ಬ್ರೆಡ್ಸಲ್ಲಿ ಗಾರ್ಲಿಕ್ ನಾನ್, ಕುಲ್ಚಾ, ಅದ್ರ ಜೊತೆಗೆ ರೋಟಿ ಎಲ್ಲ ತೊಗೊಂಡಿದ್ವಿ, ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲದಕ್ಕಿಂತ ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಈ ಕರಿ. ಅದ್ರಲ್ಲಿ ಚಿಕ್ಕ ಚಿಕ್ಕ ಮಶ್ರೂಮ್ ಮತ್ತು ಪನ್ನೀರ್ ಎಲ್ಲದನ್ನು ಆ್ಯಡ್ ಮಾಡಿದ್ರು. ಆ್ಯಂಡ್ ನಾವು ಎಲ್ಲದನ್ನು ತೊಗೊಂಡು ತಿಂದು ಮುಗಿಸಿದ್ಮೇಲೆ ಸಿಸ್ಲರ್ನ ಆರ್ಡರ್ ಮಾಡಿದ್ವಾ. ಸೊ ಸಿಸ್ಲರಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಾವು ಸ್ಟಾರ್ಟಿಂಗಿಂದ ಏನೇನೆಲ್ಲ ತಿನ್ಕೊಂಬಂದಿದ್ವೋ ಅದೆಲ್ಲದನ್ನು ಆ್ಯಡ್ ಮಾಡಿ ಒಂದು ಸಿಸ್ಲರ್ ಮಾಡಿಕೊಟ್ಟಿದ್ರು. ಚೆನ್ನಾಗಿತ್ತು ಟೇಸ್ಟ್ ಎಲ್ಲ, ಬಟ್ ನಾವು ಎಲ್ಲದನ್ನು ಟ್ರೈ ಮಾಡಿದ್ವಲ್ಲ, ಸೊ ಅದಕ್ಕೆ ವಿ ಡಿಡ್ಂಟ್ ಫೈಂಡ್ ಸಮಥಿಂಗ್ ಡಿಫ್ರೆಂಟ್. ಬರೀ ಇದು ಒಂದು ತೊಗೊಂಡ್ರೆ ಚೆನ್ನಾಗಿರ್ತಿತ್ತು. Yes. Thank you for the treat. Okay. Let's go. ನಾನು ಆಚೆ ಕಡೆ. Yes, sure. Yeah, you give me a number. ಆ್ಯಂಡ್ ಬರೋವಾಗ ಕೋಮಲಕ್ಕ ಬಂದುಬಿಟ್ಟು ಇಲ್ಲ ಮಿಲಾನೋಗೆ ಹೋಗೋಣ, ಐಸ್ ಕ್ರೀಮ್ಸ್ ಎಲ್ಲ ತಿನ್ಕೊಂಬರೋಣ ಅಂತ, ಬಟ್ ಲೇಟ್ ಆಗಿತ್ತು ನಮಗೆ. ಆ್ಯಂಡ್ ದಟ್ಸ್ ವೈ ವಿ ವೇರ್ ಲೈಕ್ ನೆಕ್ಸ್ಟ್ ಡೇ ಎಲ್ಲ ಕಾಲೇಜ್ ಸ್ಕೂಲೆಲ್ಲ ಇರುತ್ತೆ ಬೇಡ ಅಂತ ಹೇಳಿ ಹಾಗೆ ಮನೆಗೆ ಬಂದ್ವಿ. ಸೊ ಈ ರೆಸ್ಟೋರೆಂಟ್ ಇರೋದು ಬಂದುಬಿಟ್ಟು ಬಾನಸವಾಡಿ ಅಲ್ಲಿ. ಸೊ ಬಾನಸವಾಡಿ ಲೊಕೇಶನ್ ಹಾಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ನೀವು ಯಾವತ್ತಾದರೂ ಟ್ರೈ ಮಾಡಿ. that's it for today's vlog. Make sure you subscribe to my channel. Meet you all in another interesting vlog and take care. Bye.